ನನಗೆ ಗೋಹತ್ಯೆಯನ್ನ ತಡೆಯಲು ಹೋಗಿ ಇವರು ಇವತ್ತು ನನಗೆ ನೋಟಿಸ್ ಕೊಟ್ಟಿರೋ ನೋಟಿಸ್ ಅಲ್ಲಿ ಒಂದೆರಡು ವಿಷಯಗಳನ್ನ ಉಲ್ಲೇಖ ಮಾಡಕ್ ಇಷ್ಟಪಡ್ತೇನೆ. ಮನೆಯಲ್ಲಿ ಗೋಮಾಂಸ ಇಲ್ಲದಿದ್ದರೂ ಗೋಮಾಂಸ ಇದೆ ಎಂದು ಹೇಳಿ ಆ ಮನೆಯ ವಿಡಿಯೋ ಮಾಡಿ ಚಿತ್ರೀಕರಣ ಮಾಡಿ ಇವರು ಕೇಸನ್ನು ದಾಖಲಿಸಿದ್ದಾರೆ. ಆದ್ರೆ ಇದು ಸಂಬಂಧಪಟ್ಟಂಗೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಆ ಗಾಡಿನ ಸೀಸ್ ಮಾಡಿದ್ದಾರೆ, ಆ ಗೋಮಾಂಸನ ಸೀಸ್ ಮಾಡಿದ್ದಾರೆ. ಯಾಕೆ ಪೊಲೀಸ್ ಇಲಾಖೆ ಇದರಲ್ಲಿ ಸುಳ್ಳು ಹೇಳಿಕೆಯನ್ನು ನೀಡಿದ್ದಾರೆ? ಇನ್ನೊಂದು ನನ್ನ ಮೇಲೆ ಆರೋಪವನ್ನ ಮಾಡಿದರೆ ಹಣದ ಆಮಿಷವನ್ನ ತೋರಿಸಿ ಬೆದರಿಕೆ ಹಾಕಿ ಸ್ವತಂತ್ರವಾಗಿ ಸಾಕ್ಷಿ ನುಡಿದು ಇವರ ಮೇಲೆ ಪ್ರಕರಣಗಳು ಯಾವು ದಾಖಲಾಗ್ತಿಲ್ಲ, ಯಾವು ನಿಲ್ತಾ ಇಲ್ಲ. ಈ ರೀತಿ ಬೆದರಿಕೆ ಹಾಕಿದಂತ ಮಾಹಿತಿ ಇವರಿಗಿದ್ರೆ ಯಾಕೆ ಅವ್ರ ಹತ್ರ ಪ್ರಕರಣವನ್ನು ದಾಖಲಿಸ್ಕೊಂಡಿಲ್ಲ? ಯಾಕೆ ಆ ಪ್ರಕರಣ ದಾಖಲಿಸ್ಕೊಂಡು ನನ್ನ ಮೇಲೆ ಯಾಕೆ ಇವರು ಕಾನೂನು ಕ್ರಮ ತಗೊಂಡಿಲ್ಲ? ಅದೇ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚೋದನಕಾರಿ ಪೋಸ್ಟ್ ಗಳನ್ನು ಸುಳ್ಳು ಸುದ್ದಿಯನ್ನು ಅಪ್ಲೋಡ್ ಮಾಡ್ತಾರೆ. ಅದು ಸಂಬಂಧಪಟ್ಟಂಗೆ ನನ್ನ ಮೇಲೆ ಕೇಸ್ಗಳಿದೆ, ಅದು ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ. ಅಮಾಯಕ ಯುವಕರನ್ನ ಪ್ರಚೋದನೆ ಮಾಡ್ತಾರೆ. ಯಾರು ಸ್ವಾಮಿ ಪ್ರಚೋದನೆ ಮಾಡ್ತಿದ್ರು ಅಮಾಯಕರನ್ನ? ಇವತ್ತಿನ ಯುವ ಜನಾಂಗವನ್ನ ಸರಿದಾರಿಗೆ ತಗೊಂಡೋಗುವಂತ ಕೆಲಸ ಸಂಘಟನೆ ನಾವು ಮಾಡ್ತಿದೀವಿ. ಯಾರನ್ನೂ ಪ್ರಚೋದನೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇಲ್ಲ. ಇನ್ನೊಂದು ಹಾಸ್ಯಾಸ್ಪದ ವಿಷಯ ಏನಂತ ಹೇಳಿದ್ರೆ, ಅಕ್ಕಪಕ್ಕದವರ ನಡುವೆ ನೀರು ಚರಂಡಿ ವಿಚಾರವಾಗಿ ಸಣ್ಣ ಪುಟ್ಟ ಗಲಾಟೆ ಮಾಡಿ ಗಲಭೆಯನ್ನ ಮಾಡ್ತಾರೆ ಅನ್ನೋ ಒಂದು ವಿಷಯನ ಮಾಡಿದ್ದಾರೆ. ಅದೇ ರೀತಿ ಇನ್ನೊಂದು ಬಹಳ ಮನಸ್ಸಿಗೆ ನೋವಾಗುವಂತ ವಿಚಾರ ಏನು ಅಂತ ಹೇಳಿದ್ರೆ, ತನ್ನ ಸಹಚಾರರ ಒಂದಿಗೆ ಹಣ ವಸೂಲಿ ಮಾಡುತ್ತಾನೆ ಎಂದು ಕಂಡು ಬಂದಿದ್ದೆ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಆರೋಪ ಅಲ್ಲ, ವಸೂಲಿ ಮಾಡಿದ್ದಾನೆ ಎಂದು ಒಂದು ಆರೋಪವನ್ನ ಇವತ್ತು ಮಾನ್ಯ ಜಿಲ್ಲಾಡಳಿತ ಇದರಲ್ಲಿ ಕೊಟ್ಟಿದ್ದಾರೆ. ಅಕ್ರಮ ಚಟುವಟಿಕೆಗಳಲ್ಲಿ ಈತ ಭಾಗವಹಿಸಿದ್ದಾನೆ. ನನ್ನ ಮೇಲೆ ಪ್ರಕರಣ 15 ಪ್ರಕರಣಗಳು ಏನ್ ದಾಖಲಾಗಿದೆ, ಆ ಪ್ರಕರಣದಲ್ಲಿ ಒಂದೇ ಒಂದು ಅಕ್ರಮ ಚಟುವಟಿಕೆಯಲ್ಲಿ ನಾನು ಭಾಗವಹಿಸಿನ ಅಂತ ಒಂದೇ ಒಂದು ಸಾಕ್ಷಿ ಇಲ್ಲಿವರೆಗೂ ಇಲ್ಲ. ಅಂತ ಪ್ರಕರಣಗಳು ನನ್ನ ಮೇಲೆ ಇಲ್ಲ. ಆ ರೀತಿ ಮಾಡಿದ್ದಾರೆ. ಇನ್ನೊಂದು ಅಕ್ರಮ ಚಟುವಟಿಕೆ ಮೇಲೆ ಬೆದರಿಕೆಯಾಗಿ ಮಹಿಳೆ ಮತ್ತು ಮಕ್ಕಳ ವೃದ್ಧರಿಗೆ ಎದುರಿಸುತ್ತಾರೆ ಅಂತ. ಇಲ್ಲಿಯವರೆಗೂ ಯಾವ ಈ ರೀತಿ ಪ್ರಕರಣ ನನ್ನ ಮೇಲೆ ದಾಖಲಾಗಿಲ್ಲ. ಇದು ನನ್ನನ್ನು ತೇಜೋವಧೆ ಮಾಡಿ, ನನ್ನ ಮಾನಸಿಕವಾಗಿ ನನ್ನನ್ನು ಹಿಂಸೆ ಮಾಡಿ ಈ ಹೋರಾಟವನ್ನು ಹಿಂದೆ ಸರಿಸಕ್ಕೆ ಜಿಲ್ಲಾಡಳಿತ ಮತ್ತು ಪಟಭದ್ರ ಹಿತಾಸಕ್ತಿಗಳು ಮತ್ತು ಕೆಲವು ಮಾಫಿಯಾಗಳು, ಏನು ಈ ಗೋಹತ್ಯೆ ಮಾಡುವಂತ ಮಾಫಿಯಾಗಳಾಗಿರ್ಬೋದು, ಬೆಟ್ಟಿಂಗ್ ಮಾಫಿಯಾಗಳಾಗಿರ್ಬೋದು, ಸರ್ಕಾರಿ ಅಧಿಕಾರಿಗಳು ಲೀಲಾಜಾಲವಾಗಿ ಹಣವನ್ನ ಪಡಿತಿರಲ್ವಾ, ನಾವು ಈ ಮಾಫಿಯಾ ವಿರುದ್ಧ ಮಾತಾಡಿದ ತಕ್ಷಣ ಅಧಿಕಾರಿಗಳಿಗೆ ಹಣ ಬರೋದು ಎಲ್ಲಿ ನಿಲ್ತಲ್ಲ, ಅಲ್ಲಿಂದ ಈ ರೀತಿಯಾದಂತ ಹೋರಾಟಗಳನ್ನ ಹತ್ತಿಕ್ಕಿ ಈ ರೀತಿ ಹೋರಾಟಗಾರನ ಜಿಲ್ಲೆಯಿಂದ ಗಡಿಪಾರು ಮಾಡಿದ್ರೆ ನಮ್ಮ ಎಲ್ಲ ವ್ಯವಸ್ಥೆ, ಹಿಂದಿನ ವ್ಯವಸ್ಥೆ ಹೇಗಿತ್ತು ಅದೇ ರೀತಿ ವ್ಯವಸ್ಥೆ ನಡ್ಕೊಂಡು ಹೋಗುತ್ತೆ ಅಂತ ಒಂದು ಉದ್ದೇಶ. ಇನ್ನೊಂದು ಸಾಕ್ಷಿದಾರನ ಬೆದರಿಸಿ, ಹಾಗೆ ಇದೇ ಹಲವಾರು ನನಗೆ ವೈಯಕ್ತಿಕವಾಗಿ ನಿಂದನೆ ಮಾಡುವಂತ ಕೆಲಸಗಳಿಗೆ ನೋಟಿಸ್ ಮಾಡಿ, ನಾನು ಯಾವ ಅಧಿಕಾರಿ ನನ್ನ ಮೇಲೆ ನೋಟಿಸ್ ಅನ್ನ ಕೊಟ್ಟಿದ್ದಾನೆ, ನನ್ನನ್ನ ಏಕವಚನದಲ್ಲಿ ಬಳಸಿದ್ದಾರೆ. ಹಾಗೂ ನಾನು ಏಕವಚನದಲ್ಲಿ ಆತನಿಗೂ ಹೇಳ್ತಿದ್ದೇನೆ, ನಿನ್ನ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕುತ್ತೇನೆ, ನಿನ್ನನ್ನ ಕೋರ್ಟಲ್ಲಿ ಎದುರಿಸ್ತೇನೆ. ಏನು ಒಬ್ಬ ಸಮಾಜದ ಒಬ್ಬ ಆರೋಪಿ ಆಗಿರ್ಬೋದು, ನಾನು ಅಪರಾಧಿ ಅಲ್ಲ. ಆರೋಪಿಗೆ ತಾನು ಬಳಸುವ ಭಾಷೆ ಇದೆಯಲ್ಲ, ಹೋಗು ಬಾ ಅನ್ನೋ ಭಾಷೆಯನ್ನು ಬಳಸಿದ್ದಾನೆ. ಹಾಗಾಗಿ ನಾನು ಅವನ ಭಾಷೆಯಲ್ಲಿ ಉತ್ತರ ಕೊಡ್ತಿದ್ದೇನೆ. ಅವನಿಗೆ ಮಾನನಷ್ಟ ಮೊಕದ್ದಮೆ ಹಾಕಿ ಅವನ ಕೋರ್ಟ್ ಮೆಟ್ಟಿಲು ಏರುವ ತನಕ ನಾನು ಬಿಡೋದಿಲ್ಲ. ಈ ಹೋರಾಟ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯಲ್ಲ. ಇದನ್ನು ನಮ್ಮ ನಾಯಕರ ಗಮನಕ್ಕೆ ತಂದಿದ್ದೇವೆ. ನಮ್ಮ ನಾಯಕರು ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಥ ಗೊಡ್ಡ ಬೆದರಿಕೆ, ಇಂಥ ನೋಟಿಸ್ಗಳಿಗೆ ಎದುರುವಂತ ಮಕ್ಕಳು ನಾವಲ್ಲ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಕಾನೂನಾತ್ಮಕವಾಗಿ ನಮ್ಮ ಮೇಲೆ ಪ್ರಕರಣ ದಾಖಲಿದೆ, ಆ ಪ್ರಕರಣದ ವಿರುದ್ಧ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ. 5 ತಿಂಗಳ ಹಿಂದೆನೆ ಅವನಿಗ ಮತ್ತು ಕಾಯಿಲೆ ಬಂದಿತ್ತು ತಲೆ ಸುತ್ತ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೆ. 5,000 ಸ್ಕ್ಯಾನಿಂಗ್ಗೆ ಹಾಕಿದೆ ನಾರ್ಮಲ್ ಬಂತು ನಾನೊಂದು ತಾಯಾಗಿ ಹೇಳ್ತಿದ್ದೀನಿ ನನ್ನ ಮಗ ಕಷ್ಟ ಪಡೋದು, ಅವ್ನು ಕಣ್ಣೀರು ಹಾಕೋದು ನನ್ನ ಕೈಲಿ ನೋಡಕ್ ಆಗ್ತಿದ್ದಿಲ್ಲ ಅವ್ನು ಯಾವಾಗ್ಲೂ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತಿದ್ದಿಲ್ಲ ಮಕ್ಕೊಂತಿದ್ದಿಲ್ಲ ಎಲ್ಲರಿಗೂ ನೋಡಿ ಅಳೋದು ಅವನು ಫುಲ್ಲು ದಪ್ಪಾಗ್ಬಿಟ್ಟ ಬೆಂಗಳೂರಲ್ಲಿ ಒಯ್ದಿದ್ವಿ ಅಲ್ಲೂ ಆಗಲ್ಲ ಅಂದ್ರು. ಬೆಂಗಳೂರು ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ ಕೊಲೆಸ್ಟ್ರಾಲ್ ಎಲ್ಲ ತಗ್ಸಕ್ಕೆಲ್ಲ ಹೋಗಿದ್ದೀನಿ ಸರ್. ಫಸ್ಟಿಗೆ ನನಗೆ ಪೀಡ್ಸ್ ಕಾಯಿಲೆ ಇತ್ತು ಸರ್. ಮಾತ್ರೆ ತಗೊಂಡು ನಾನು ಫುಲ್ ದಪ್ಪ ಆಗ್ಬಿಟ್ಟಿದ್ದೆ. ಮುಂಚೆ ನನಗೆ ತಲೆ ಸುತ್ತ ಬರೋದು, ಕಣ್ಣೆಲ್ಲ ಮಂಜಾಗೋದು, ವಾಮಿಂಟ್ ಆಗೋದು. ನಾನು ಮುಂಚೆ 95 kg ಇದ್ದೆ. ಕೇವಲ 4 ತಿಂಗಳಲ್ಲಿ 23 kg ಸಣ್ಣ ಆಗಿದ್ದೀನಿ. ಅಂದ್ರೆ 72 kg ಇದ್ದೀನಿ ಈಗ. ಆಮೇಲೆ ಒಂದು ವಾರ ಬಿಟ್ಟು ನಿಮ್ ಜೀನಿ ಸ್ಲಿಮ್ ತಗೊಂಡ್ಮೇಲೆ ಬೆನ್ನೋವು ಸುಸ್ತು, ತಲೆನೋವು ಏನು ಇಲ್ಲ ಅದನ್ನ ತಗೊಂಡ್ಮೇಲೆ ಅವನು ಪರವಾಗಿಲ್ಲ ಈಗ ನೋಡಿದ್ರೆ ನನ್ನ ಮಗ ನೋಡಿದ್ರೆ ಖುಷಿ ಆಗ್ತೈತೆ ನನ್ನ ಮಗ ದಪ್ಪ ಇದ್ನಲ್ಲ ಅವಾಗ ನೋಡಿ ಕಣ್ಣೀರ್ ಆಗ್ತಿದ್. ನಾನು ಈಗ ಖುಷಿ ಪಡ್ತಿದ್ದೀನಿ ನನ್ನ ಮಗಗ್ ನೋಡಿ. ನಮ್ ನೆಂಟ್ರೆ ನನಗೆ ಗುರುತು ಹಿಡಿತಿಲ್ಲ, ಸಣ್ಣ ಆಗಿದ್ದೀನಿ. ದಪ್ಪ ಇದ್ದವರೆಲ್ಲ ತಗೊಂಡ್ರು ಏನು ಪ್ರಾಬ್ಲಮ್ ಇಲ್ಲ ಆರೋಗ್ಯಕ್ಕೆ ಒಳ್ಳೇದು ನನ್ನ ಮಗ ಸಣ್ಣ ಆಗ ನನಗೆ ಖುಷಿ. ಎಲ್ಲಾ ತಾಯಿಯವ್ರ ಮಕ್ಕಳು ಯಾರ ಮನೇಲಿ ದಪ್ಪ ಇದಾರ ಮಕ್ಕಳು ಎಲ್ಲಾ ತಾಯಿ ನೀವು ಸಪೋರ್ಟ್ ಮಾಡ್ರಿ ಮಕ್ಕಳಿಗೆ. ಜೀನಿ ಸ್ಲಿಮ್ ಯೂಸ್ ಮಾಡಿ, ನೀವು ಜೀನಿ ಸ್ಲಿಮ್ ತಗೊಳ್ರಿ, ನೀವು ಖುಷಿ ಪಡ್ತೀರಿ. ನನ್ನ ಮಗಗ್ ನೋಡಿ ನಾನು ಖುಷಿ ಪಡ್ತಿದ್ದೀನಿ. ಇವಾಗ ಏನು ಭಯ ಇಲ್ಲ ಸರ್. ಇದೇನು ಸಿರಿಧಾನ್ಯಗಳಿಂದ ಮಾಡಿರೋ ಪೌಡರ್ ಇದು, ಇದರಿಂದ ಏನು ಸೈಡ್ ಎಫೆಕ್ಟ್ ಆಗಲ್ಲ. ಜೀನಿ ಸ್ಲಿಮ್ ಯೂಸ್ ಮಾಡಿ. ಥ್ಯಾಂಕ್ ಯು ಜೀನಿ ಸ್ಲಿಮ್.